ಪಾಪ ಕಂಗಾಲಾಗಿದ್ದಾರೆ. ತಲೆ ಮೇಲೆ ಕೈ ಹೊತ್ತು ಕೂಡುವಂತಹ ಪರಿಸ್ಥಿತಿ. ವಿಜಯನಗರದಲ್ಲೂ ಕೂಡ ಮಳೆಯ ಅವಾಂತರ ಒಂದೆರಡಲ್ಲ. ರಾಯರಕೆರೆ ಬಳಿ ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಜಲಾವೃತ. ಜಮೀನಿಗೆ ಮಳೆ ನೀರು ನುಗ್ಗಿದೆ. ಹೊಸಪೇಟೆಯ ಜಂಬುನಾಥ ಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಏನಪ್ಪ ಮಾಡೋದೀಗ? ಬೆಳೆದಂತ ಬೆಳೆ ಇನ್ನೇನು ಟಾವ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಬೆಳೆ ಬೆಳೆದಿದ್ರು, ಬೇರೆ ಬೇರೆ ರೀತಿಯ ಬೆಳೆ ಬೆಳೆದಿದ್ದಾರೆ. ಅಲ್ಲಿ ಅದ್ಯಾವುದು ಕೂಡ ಈಗ ಕೈಗೆ ಬರ್ತಾ ಇಲ್ಲ. ಮಳೆ ನೀರು ನುಗ್ಗಿದೆ, ಕಂಪ್ಲೀಟ್ ಆಗಿ ನೀರು ನಿಂತಿದೆ. ಬೆಳೆಗಳೆಲ್ಲವೂ ಕೂಡ ಕೊಳೆಯುವಂತಹ ಪರಿಸ್ಥಿತಿಯಲ್ಲಿ ಈಗ. ಹಾಗಾಗಿ ಜಂಬುನಾಥ ಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಸಾಕಷ್ಟು ಅವಾಂತರಗಳಾಗಿದೆ. ನದಿಗಳು ಉಕ್ಕಿ ಹರಿತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆ ಉಕ್ಕಿದಂತಹ ನದಿ ನೀರು, ಮಳೆ ನೀರು ಎಲ್ಲವೂ ಕೂಡ ಪಕ್ಕದಲ್ಲೇ ಇರುವಂತಹ ಜಮೀನುಗಳಿಗೆ ನುಗ್ತಾ ಇದೆ. ಇದರಿಂದ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಅಲ್ಟಿಮೇಟ್ಲಿ ಪಾಪ ರೈತರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಪಾಪ ಕಂಗಾಲಾಗಿದ್ದಾರೆ. ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ. ವಿಜಯನಗರದಲ್ಲೂ ಕೂಡ ಮಳೆಯ ಅವಾಂತರ ಒಂದೆರಡಲ್ಲ. ರಾಯರಕೆರೆ ಬಳಿ ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಜಲಾವೃತ. ಜಮೀನಿಗೆ ಮಳೆ ನೀರು ನುಗ್ಗಿದೆ. ಹೊಸಪೇಟೆಯ ಜಂಬುನಾಥ ಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಏನಪ್ಪಾ ಮಾಡೋದೀಗ? ಬೆಳೆದಂತ ಬೆಳೆ ಇನ್ನೇನು ಟಾವ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಬೆಳೆ ಬೆಳೆದಿದ್ರು, ಬೇರೆ ಬೇರೆ ರೀತಿಯ ಬೆಳೆ ಬೆಳೆದಿದ್ದಾರೆ. ಅಲ್ಲಿ ಅದ್ಯಾವುದು ಕೂಡ ಈಗ ಕೈಗೆ ಬರ್ತಾ ಇಲ್ಲ. ಮಳೆ ನೀರು ನುಗ್ಗಿದೆ, ಕಂಪ್ಲೀಟ್ ಆಗಿ ನೀರು ನಿಂತಿದೆ. ಬೆಳೆಗಳೆಲ್ಲವೂ ಕೂಡ ಕೊಳೆಯುವಂತಹ ಪರಿಸ್ಥಿತಿಯಲ್ಲಿ ಈಗ. ಹಾಗಾಗಿ ಜಂಬುನಾಥ ಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಸಾಕಷ್ಟು ಅವಾಂತರಗಳಾಗಿದೆ. ನದಿಗಳು ಉಕ್ಕಿ ಹರಿತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆ ಉಕ್ಕಿದಂತಹ ನದಿ ನೀರು, ಮಳೆ ನೀರು ಎಲ್ಲವೂ ಕೂಡ ಪಕ್ಕದಲ್ಲೇ ಇರುವಂತಹ ಜಮೀನುಗಳಿಗೆ ನುಗ್ತಾ ಇದೆ. ಇದರಿಂದ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಅಲ್ಟಿಮೇಟ್ಲಿ ಪಾಪ ರೈತರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಪಾಪ ಕಂಗಾಲಾಗಿದ್ದಾರೆ. ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ. ವಿಜಯನಗರದಲ್ಲೂ ಕೂಡ ಮಳೆಯ ಅವಾಂತರ ಒಂದೆರಡಲ್ಲ. ರಾಯರಕೆರೆ ಬಳಿ ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಜಲಾವೃತ. ಜಮೀನಿಗೆ ಮಳೆ ನೀರು ನುಗ್ಗಿದೆ. ಹೊಸಪೇಟೆಯ ಜಂಬುನಾಥ ಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಏನಪ್ಪಾ ಮಾಡೋದೀಗ? ಬೆಳೆದಂತ ಬೆಳೆ ಇನ್ನೇನು ಟಾವ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಬೆಳೆ ಬೆಳೆದಿದ್ರು, ಬೇರೆ ಬೇರೆ ರೀತಿಯ ಬೆಳೆ ಬೆಳೆದಿದ್ದಾರೆ. ಅಲ್ಲಿ ಅದ್ಯಾವುದು ಕೂಡ ಈಗ ಕೈಗೆ ಬರ್ತಾ ಇಲ್ಲ. ಮಳೆ ನೀರು ನುಗ್ಗಿದೆ, ಕಂಪ್ಲೀಟ್ ಆಗಿ ನೀರು ನಿಂತಿದೆ. ಬೆಳೆಗಳೆಲ್ಲವೂ ಕೂಡ ಕೊಳೆಯುವಂತಹ ಪರಿಸ್ಥಿತಿಯಲ್ಲಿ ಈಗ. ಹಾಗಾಗಿ ಜಂಬುನಾಥ ಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಸಾಕಷ್ಟು ಅವಾಂತರಗಳಾಗಿದೆ. ನದಿಗಳು ಉಕ್ಕಿ ಹರಿತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆ ಉಕ್ಕಿದಂತಹ ನದಿ ನೀರು, ಮಳೆ ನೀರು ಎಲ್ಲವೂ ಕೂಡ ಪಕ್ಕದಲ್ಲೇ ಇರುವಂತಹ ಜಮೀನುಗಳಿಗೆ ನುಗ್ತಾ ಇದೆ. ಇದರಿಂದ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಅಲ್ಟಿಮೇಟ್ಲಿ ಪಾಪ ರೈತರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಪಾಪ ಕಂಗಾಲಾಗಿದ್ದಾರೆ. ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ. ವಿಜಯನಗರದಲ್ಲೂ ಕೂಡ ಮಳೆಯ ಅವಾಂತರ ಒಂದೆರಡಲ್ಲ. ರಾಯರಕೆರೆ ಬಳಿ ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಜಲಾವೃತ. ಜಮೀನಿಗೆ ಮಳೆ ನೀರು ನುಗ್ಗಿದೆ. ಹೊಸಪೇಟೆಯ ಜಂಬುನಾಥ ಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಏನಪ್ಪಾ ಮಾಡೋದೀಗ? ಬೆಳೆದಂತ ಬೆಳೆ ಇನ್ನೇನು ಟಾವ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಬೆಳೆ ಬೆಳೆದಿದ್ರು, ಬೇರೆ ಬೇರೆ ರೀತಿಯ ಬೆಳೆ ಬೆಳೆದಿದ್ದಾರೆ. ಅಲ್ಲಿ ಅದ್ಯಾವುದು ಕೂಡ ಈಗ ಕೈಗೆ ಬರ್ತಾ ಇಲ್ಲ. ಮಳೆ ನೀರು ನುಗ್ಗಿದೆ, ಕಂಪ್ಲೀಟ್ ಆಗಿ ನೀರು ನಿಂತಿದೆ. ಬೆಳೆಗಳೆಲ್ಲವೂ ಕೂಡ ಕೊಳೆಯುವಂತಹ ಪರಿಸ್ಥಿತಿಯಲ್ಲಿ ಈಗ. ಹಾಗಾಗಿ ಜಂಬುನಾಥ ಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಸಾಕಷ್ಟು ಅವಾಂತರಗಳಾಗಿದೆ. ನದಿಗಳು ಉಕ್ಕಿ ಹರಿತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆ ಉಕ್ಕಿದಂತಹ ನದಿ ನೀರು, ಮಳೆ ನೀರು ಎಲ್ಲವೂ ಕೂಡ ಪಕ್ಕದಲ್ಲೇ ಇರುವಂತಹ ಜಮೀನುಗಳಿಗೆ ನುಗ್ತಾ ಇದೆ. ಇದರಿಂದ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಅಲ್ಟಿಮೇಟ್ಲಿ ಪಾಪ ರೈತರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಪಾಪ ಕಂಗಾಲಾಗಿದ್ದಾರೆ. ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ. ವಿಜಯನಗರದಲ್ಲೂ ಕೂಡ ಮಳೆಯ ಅವಾಂತರ ಒಂದೆರಡಲ್ಲ. ರಾಯರಕೆರೆ ಬಳಿ ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಜಲಾವೃತ. ಜಮೀನಿಗೆ ಮಳೆ ನೀರು ನುಗ್ಗಿದೆ. ಹೊಸಪೇಟೆಯ ಜಂಬುನಾಥ ಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಏನಪ್ಪಾ ಮಾಡೋದೀಗ? ಬೆಳೆದಂತ ಬೆಳೆ ಇನ್ನೇನು
ಟಾವ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಬೆಳೆ ಬೆಳೆದಿದ್ರು, ಬೇರೆ ಬೇರೆ ರೀತಿಯ ಬೆಳೆ ಬೆಳೆದಿದ್ದಾರೆ ಅಲ್ಲಿ. ಅದ್ಯಾವುದು ಕೂಡ ಈಗ ಕೈಗೆ ಬರ್ತಾ ಇಲ್ಲ. ಮಳೆ ನೀರು ನುಗ್ಗಿದೆ, ಕಂಪ್ಲೀಟ್ ಆಗಿ ನೀರು ನಿಂತಿದೆ. ಬೆಳೆಗಳೆಲ್ಲವೂ ಕೂಡ ಕೊಳೆಯುವಂತಹ ಪರಿಸ್ಥಿತಿಯಲ್ಲಿ ಈಗ. ಹಾಗಾಗಿ ಜಂಬುನಾಥಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಸಾಕಷ್ಟು ಅವಾಂತರಗಳಾಗಿದೆ. ನದಿಗಳು ಉಕ್ಕಿ ಹರಿತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆ ಉಕ್ಕಿದಂತಹ ನದಿ ನೀರು, ಮಳೆ ನೀರು ಎಲ್ಲವೂ ಕೂಡ ಪಕ್ಕದಲ್ಲೇ ಇರುವಂತಹ ಜಮೀನುಗಳಿಗೆ ನುಗ್ತಾ ಇದೆ. ಇದರಿಂದ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಅಲ್ಟಿಮೇಟ್ಲಿ ಪಾಪ ರೈತರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ರೈತರು ಪಾಪ ಕಂಗಾಲಾಗಿದ್ದಾರೆ. ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ. ವಿಜಯನಗರದಲ್ಲೂ ಕೂಡ ಮಳೆಯ ಅವಾಂತರ ಒಂದೆರಡಲ್ಲ. ರಾಯರಕೆರೆ ಬಳಿ ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಜಲಾವೃತ. ಜಮೀನಿಗೆ ಮಳೆ ನೀರು ನುಗ್ಗಿದೆ. ಹೊಸಪೇಟೆಯ ಜಂಬುನಾಥಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಏನಪ್ಪ ಮಾಡೋದೀಗ? ಬೆಳೆದಂತ ಬೆಳೆ ಇನ್ನೇನು ಟಾವ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಬೆಳೆ ಬೆಳೆದಿದ್ರು, ಬೇರೆ ಬೇರೆ ರೀತಿಯ ಬೆಳೆ ಬೆಳೆದಿದ್ದಾರೆ ಅಲ್ಲಿ. ಅದ್ಯಾವುದು ಕೂಡ ಈಗ ಕೈಗೆ ಬರ್ತಾ ಇಲ್ಲ. ಮಳೆ ನೀರು ನುಗ್ಗಿದೆ, ಕಂಪ್ಲೀಟ್ ಆಗಿ ನೀರು ನಿಂತಿದೆ. ಬೆಳೆಗಳೆಲ್ಲವೂ ಕೂಡ ಕೊಳೆಯುವಂತಹ ಪರಿಸ್ಥಿತಿಯಲ್ಲಿ ಈಗ. ಹಾಗಾಗಿ ಜಂಬುನಾಥಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಸಾಕಷ್ಟು ಅವಾಂತರಗಳಾಗಿದೆ. ನದಿಗಳು ಉಕ್ಕಿ ಹರಿತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆ ಉಕ್ಕಿದಂತಹ ನದಿ ನೀರು, ಮಳೆ ನೀರು ಎಲ್ಲವೂ ಕೂಡ ಪಕ್ಕದಲ್ಲೇ ಇರುವಂತಹ ಜಮೀನುಗಳಿಗೆ ನುಗ್ತಾ ಇದೆ. ಇದರಿಂದ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಅಲ್ಟಿಮೇಟ್ಲಿ ಪಾಪ ರೈತರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ರೈತರು ಪಾಪ ಕಂಗಾಲಾಗಿದ್ದಾರೆ. ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ. ವಿಜಯನಗರದಲ್ಲೂ ಕೂಡ ಮಳೆಯ ಅವಾಂತರ ಒಂದೆರಡಲ್ಲ. ರಾಯರಕೆರೆ ಬಳಿ ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಜಲಾವೃತ. ಜಮೀನಿಗೆ ಮಳೆ ನೀರು ನುಗ್ಗಿದೆ. ಹೊಸಪೇಟೆಯ ಜಂಬುನಾಥಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಏನಪ್ಪ ಮಾಡೋದೀಗ? ಬೆಳೆದಂತ ಬೆಳೆ ಇನ್ನೇನು ಟಾವ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಬೆಳೆ ಬೆಳೆದಿದ್ರು, ಬೇರೆ ಬೇರೆ ರೀತಿಯ ಬೆಳೆ ಬೆಳೆದಿದ್ದಾರೆ ಅಲ್ಲಿ. ಅದ್ಯಾವುದು ಕೂಡ ಈಗ ಕೈಗೆ ಬರ್ತಾ ಇಲ್ಲ. ಮಳೆ ನೀರು ನುಗ್ಗಿದೆ, ಕಂಪ್ಲೀಟ್ ಆಗಿ ನೀರು ನಿಂತಿದೆ. ಬೆಳೆಗಳೆಲ್ಲವೂ ಕೂಡ ಕೊಳೆಯುವಂತಹ ಪರಿಸ್ಥಿತಿಯಲ್ಲಿ ಈಗ. ಹಾಗಾಗಿ ಜಂಬುನಾಥಹಳ್ಳಿಯ ರೈತರು ಕಂಗಾಲಾಗಿದ್ದಾರೆ. ಸಾಕಷ್ಟು ಅವಾಂತರಗಳಾಗಿದೆ. ನದಿಗಳು ಉಕ್ಕಿ ಹರಿತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆ ಉಕ್ಕಿದಂತಹ ನದಿ ನೀರು, ಮಳೆ ನೀರು ಎಲ್ಲವೂ ಕೂಡ ಪಕ್ಕದಲ್ಲೇ ಇರುವಂತಹ ಜಮೀನುಗಳಿಗೆ ನುಗ್ತಾ ಇದೆ. ಇದರಿಂದ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಅಲ್ಟಿಮೇಟ್ಲಿ ಪಾಪ ರೈತರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ.